ನಾನು ನಿನಗೋಸ್ಕರನೇ ಹುಟ್ಟಿದ್ದೀನಿ ಕಣು, ನೀನಿಲ್ಲ ಅಂದ್ರೆ ಸತ್ತೋಗ್ತೀನಿ. ಹೌದಾ? ನಿನಗೂ ಅವನಿಗೋಸ್ಕರನೇ ಹುಟ್ಟಿದ್ಯಾ ನೀನು? ಅಲ್ಲಮ್ಮ ದರಿದ್ರದವಳೆ, ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ನಿನಗೆ ಸ್ಕೂಲು ಕಾಲೇಜ್ಗಳಿಗೆ ನಿನ್ನ ಬಟ್ಟೆ ಅರ್ಧೋಗಿರೋಂಥ ಬಟ್ಟೆ ಇರುವಾಗ ತಂದೆ ತಾಯಿಗಳು ಕಷ್ಟ ಅದನ್ನು ಅವ್ರ ಬೇವರನ್ನು ಅವ್ರ ರಕ್ತವನ್ನು ಸುರಿಸಿ ನಿನಗೆ ಒಳ್ಳೊಳ್ಳೆ ವಸ್ತ್ರಗಳನ್ನು ಕೊಡಿಸಿ ಕಳಿಸಿ ನಿನ್ನ ದೇಹದಲ್ಲಿರುವಂಥ ಆ ಮಾನವನ್ನು ಮುಚ್ಚೋದಕ್ಕೋಸ್ಕರ ಅವರ ಹಗಲು ರಾತ್ರಿ ಕಷ್ಟಪಟ್ಟು ಆ ತಂದೆ ತಾಯಿಗಳು ನಿನಗೆ ವಸ್ತ್ರಗಳನ್ನು ತೊಡಿಸಿ ನಿನ್ನ ಗೌರವವನ್ನು ಕಾಪಾಡಿ ಕಳಿಸುವಂಥ ತಂದೆ ತಾಯಿಗಳ ರಕ್ತದ ಮೇಲೆ ನೀನು ಕಾಲಾಡಿಸ್ತಾ ಇದೆಯಾ? ಅವನಿಗೋಸ್ಕರನೇ ಹುಟ್ಟಿದ್ಯಾ? ಆ ಮಾತು ಹೇಳೋದಕ್ಕೆ ನಾಚಿಕೆ ಬರಲ್ಲ ನಮ್ಮ ನಿಮಗೆ. ತಡ್ಕೋ, ಮದುವೆ ಮಾಡೋವರೆಗೂ ತಡ್ಕೋ. ನಾಯಿ ಹಾಗೆ ಅಲ್ಲಿ ಬೇಡ, ಬೀದಿಲಿರುವಂಥ ನಾಯಿಗಳು ಗಂಡು ನೋಡಿದ ತಕ್ಷಣ ನಾಯಿ ಏನ್ ಮಾಡ್ತಾವೆ ಹೇಳಿ? ಗಂಡು ನೋಡಿದ ತಕ್ಷಣ ಆ ಥರ ಆಡಕ್ಕೆ ಹೋಗ್ಬೇಡ. ತಡ್ಕೊ, ನಿನಗಂತ ಒಂದು ಗಂಡನನ್ನ ತಂದೆ ತಾಯಿಗಳು ಸಿದ್ಧ ಮಾಡ್ತಾರೆ. ತಡ್ಕೋ, ಬೀದಿ ನಾಯಿಗಳ ಹಾಗೆ ಸುತ್ತಾಡ್ಬೇಡಮ್ಮ. ಅಮ್ಮ, ತಂದೆ ತಾಯಿಗೆ ಗೌರವ ಕೊಟ್ಟು ಬದುಕುತ್ತಾನೆ. ಪುರುಷರು ಅಷ್ಟೇನೆ ಪ್ರೇರೆ. ಪುರುಷರನ್ನು ಏನಂದ್ರೆ ನಾಯಿಗಳ ಹಾಗೆ ತಿರುಗ್ತಾ ಇರ್ತಾರೆ ಹೆಣ್ಮಕ್ಳಿಂದ. ನಾಯಿಗಳ ಹಾಗೆ ತಂದೆ ತಾಯಿ ನನ್ನ ಮಗ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಅಂತ ಕಷ್ಟಪಟ್ಟು ನೀನು ಬೈಕ್ ಕೊಡಿಸಿ ಗಾಡಿ ಕೊಡಿಸಿ ನನ್ನ ಮಗ ಕಾಲೇಜ್ಗೆ ಹೋಗಿ ಬರ್ತಾನಂತ ಅಂದ್ಕೊಂಡ್ರೆ ನಾವು ಫಿಲಮ್ ಟಾಕೀಸ್ಗಳಲ್ಲಿ ಶಿಲ್ಪಿ ಹೊಡ್ಕೊಂಡಿದ್ದೀವಿ ನಾವು. ಪೋಖ್ರಿಗಳ ಹಾಗೆ ಕಾಲೇಜಲ್ಲಿ ಚಕ್ಕರ್ ಹೊಡೆದು ಎಕ್ಸಾಮ್ ಹಾಲಲ್ಲಿ ಕುತ್ಕೊಳ್ದೆ ಅಲ್ಲಿ ಹೋಗಿ ಪರೋಡಿಗಳ ಥರ ನಾವು ಅಲಿತಾ ಇದ್ದೀವಿ. ಮತ್ತೆ ಎಂಥ ಫಿಲಮ್ಗಳು ನೋಡ್ತಾ ಇದ್ದೀವಿ? ಪೋಖ್ರಿ. ಮತ್ತೆ ಪೋಖ್ರಿ ಫಿಲಮ್ ನೋಡಿದ್ರೆ ಪೋಖ್ರಿನೇ ಆಗೋದು, ಪೊಗರು ನೋಡಿದ್ರೆ ಅಹಂಕಾರನೇ ಬರೋದು. ಅದು ಇದೇ ಅಲ್ಲ ಬರೋದು. ಫಿಲಮ್ಗಳು ಹೇಗೆ ಬರ್ತಾ ಇದ್ದೀವಿ? ಗೌರವಸ್ಥರು ನೋಡುವಂಥ ಫಿಲಮ್ಗಳು ಬರ್ತದೆ. ದೇವರ ಮಗ, ಒಡ ಹುಟ್ಟಿದವರು, ಇಂಥ ಫಿಲಮ್ಗಳು ಬರ್ತಾ ಇಲ್ಲ ಈಗ. ಎಂಥ ಸಿನಿಮಾಗಳನ್ನು ನೋಡೋದು ಕೂಡ ನಾವು ಇಷ್ಟಪಡ್ತೀವಿ ಅಂದ್ರೆ ಪ್ರೇರೆ ಮಾನಸ್ಥರಾಗಿ ಬದುಕುವಂಥ ಸಿನಿಮಾಗಳನ್ನು ನೋಡೋದಂತ ತಂದೆ ತಾಯಿಗೆ ಒಂದು ಗೌರವ ಕೊಡುವಂಥ ಸಿನಿಮಾಗಳು. ಅಣ್ಣ ತಮ್ಮಂದಿರು ಒಬ್ರಿಗೊಬ್ರು ಆಸ್ತಿಯಲ್ಲಿ ಕಿತ್ತಾಡದೆ, ಎಷ್ಟೇ ಆಸ್ತಿ ಇದ್ದರೂ ತಂದೆ ತಾಯಿಯನ್ನು ಬಿಡದೆ, ಅವ್ರಿಗೆ ಅನಾಥಾಶ್ರಮದಲ್ಲಿ ಹಾಕದೆ, ವೃದ್ಧಾಶ್ರಮದಲ್ಲಿ ಹಾಕದೆ ಅವರನ್ನು ನೋಡಿಕೊಳ್ಳುವಂಥ ಸಿನಿಮಾಗಳು. ಅಥವಾ ತಂದೆ ತಾಯಿ ಇವರು ಪ್ರೀತಿ ಮಾಡಿದ್ರು, ತಂದೆ ತಾಯಿ ನಿನ್ನನ್ನು ಕಷ್ಟಪಟ್ಟು ಸಾಕಿದಾರಮ್ಮ, ನನ್ನ ಜೊತೆ ಬರಬೇಡ ಅಂತ ತನ್ನ ತಾಯಿ ತಂದೆ ಮನೆಗೆ ಕಳಿಸುವಂಥ ಪ್ರೀತಿ ಪ್ರೇಮದವರು ಆ ಥರ ಸಿನಿಮಾಗಳಾದರೂ ತೆಗೆದ್ರೆ ಪ್ರೇರೆ ಎಷ್ಟೋ ಮನೆ ಕುಟುಂಬಗಳು ಉಳಿತವೆ ಪ್ರೇರೆ. ಎಷ್ಟೋ ಮನೆ ಕುಟುಂಬಗಳು ಉಳಿತವೆ ನಿಜ ಪ್ರೇರೆ. ಎಷ್ಟೋ ತಂದೆ ತಾಯಿಗಳು ನರಳಿ ನರಕವನ್ನು ಅನುಭವಿಸೋದನ್ನು ತಪ್ಪುತ್ತೆ ಪ್ರೇರೆ. ನಾವೆಲ್ಲ ಹೋಗ್ತೀವಿ ಪ್ರೀತಿ ಪ್ರೇಮ ಅಂತ ಮಾಯಾಜಾಲದಲ್ಲಿ ಬಿದ್ದು 4 ದಿವಸ ಸುಖ ಅನುಭವಿಸಿ ಆ ಹೆಣ್ಣನ್ನ ಬಿಡ್ತೀವಿ. ಅವ್ರು ಮಾರ್ಕೆಟಲ್ಲಿ 50 ರೂಪಾಯಿಗೆ ಮಾನ ಮರ್ಯಾದೆ ಮಾಡ್ಕೊಳ್ಳೋವಾಗ್ತಾರೆ. ತನ್ನ ದೇಹವನ್ನು ಮಾಡ್ಕೊಂಡೆ ಬದುಕಬೇಕು. ಇವಾಗ ಆ ಸ್ತ್ರೀಗೂ ಆ ಹುಡುಗಿಗೂ ಬುದ್ಧಿ ಇಲ್ಲ. ಬುದ್ಧಿಹೀನನು ತಂದೆ ತಾಯಿ ಮದುವೆ ಮಾಡೋರ್ಗೂ ತಡ್ಕೊಂಡು